ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ ಚಾನಲ್. ಇವತ್ತಿನ ರೆಸಿಪಿ ಕರ್ಜರ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಈಸಿ ಮತ್ತು ಸಿಂಪಲ್ ಸ್ಟೆಪ್ಸಲ್ಲಿ ಮೈದಾ 1 ಕಪ್ ಆಗೋಷ್ಟು, ಚಿರೋಟಿ ರವೆ 1/4 ಕಪ್ ಆಗೋಷ್ಟು, ಎಣ್ಣೆ ಹಸಿಟ್ಟು ಕಲಸೋಕ್ಕೆ ಹಾಗೆ ಕರ್ಜರ್ಕಾಯಿ ಕರ್ಕೊಳಕ್ಕೆ, ಕಡಲೆಬೀಜ ಅರ್ಧ ಕಪ್ ಆಗೋಷ್ಟು, ಕಡಲೆಪಪ್ಪು ಅರ್ಧ ಕಪ್ ಆಗೋಷ್ಟು, ಬಿಳಿ ಎಳ್ಳು ಅರ್ಧ ಕಪ್ ಆಗೋಷ್ಟು, ಹಸಿ ತೆಂಗಿನಕಾಯಿ ಅರ್ಧ ಕಪ್ ಆಗೋಷ್ಟು, ಬೆಲ್ಲ 1/4 ಕಪ್ ಆಗೋಷ್ಟು, ಏಲಕ್ಕಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಹಸಿಟ್ಟು ಕಲಸಿಟ್ಕೊಳ್ಳೋಣ. ಅದಕ್ಕಾಗಿ ಒಂದು ಬೌಲಲ್ಲಿ ಮೈದಾ ಹಸಿಟ್ಟು, ಚಿರೋಟಿ ರವೆ ಹಾಗೆ ಉಪ್ಪು ಈ 3 ಇಂಗ್ರೀಡಿಯೆಂಟ್ಸು ಮೊದಲಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಡ್ರೈ ಆಗಿ. ಯಾಕಂದರೆ ಉಪ್ಪು ಎಲ್ಲ ಕಡೆ ಹಿಡಿಬೇಕು ಅನ್ನೋ ಕಾರಣಕ್ಕೆ. ಈಗ ನಾನು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ, ನೋಡಿಕೊಂಡು ಹಾಕ್ಕೊಡಿ. ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಸ್ವಲ್ಪ ನೀರು ಹೆಚ್ಚಿಗೆ ತಗೊಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಬೇಕಾಗುತ್ತೆ. ಈ ಥರ ಪ್ರೆಷರ್ ಕೊಟ್ಕೊಂಡು ನೀವು ಹಸಿಟ್ಟನ್ನ ಕಲಿಸ್ಕೊಳ್ಳಿ, ತುಂಬ ಸಾಫ್ಟ್ ಆಗುತ್ತೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಂಡಾಮೇಲೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಸ್ಟಫಿಂಗ್ ಮಾಡ್ಕೊಬೋದು. ಈಗ ನಾನು ಒಂದು ಪ್ಯಾನಲ್ಲಿ ಕಡಲೆ ಬೀಜ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕೈ ಬಿಡ್ದನಾಗೆ ಇದೇ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಚಿಪ್ಪೆ ಒಂದಲ್ಲ 2 ಹತ್ರ ಗದೆ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಚಿಪ್ಪೆನೆಲ್ಲ ಈ ಥರ ಬಿಡಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಬಿಡಿಸ್ಬೇಕಾಗುತ್ತೆ ಎಲ್ಲ ಸಿಪ್ಪೆನೂ. ಬಿಸಿದಲ್ಲಿ ಅಷ್ಟು ಬೇಗ ಬಿಡಿಸಲ್ಲ, ತಣ್ಣಗೆ ಮಾಡಿಕೊಂಡು ನೀವು ಬಿಡಿಸ್ಕೊಬೋದು. ಈಗ ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ, ಡ್ರೈ ರೋಸ್ಟು. ಎಳ್ಳು ಸಿಡಿಯುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಸಾಕಾಗುತ್ತೆ. ಈಗ ನಾನು ಇದನ್ನು ಒಂದು ಬೌಲು ಅಥವಾ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಹಸಿ ತೆಂಗಿನಕಾಯಿ ಹಾಕಿ ಇದನ್ನು ಅಷ್ಟೇ 20 ಸೆಕೆಂಡ್ ಕಾಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕಡೆ ಎತ್ತಿಟ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಕಡಲೆ ಬೀಜ ಹಾಕೊಳ್ಳುವಾಗ ಅದ್ರ ಚಿಪ್ಪೆ ಇರಬಾರ್ದು, ಪೂರ್ತಿ ತೆಗಿಬೇಕು. ಇದನ್ನು ತರಿಯಾಗೆ ರುಬ್ಕೊಳ್ಳಿ. 50% ಭಾಗ ಆದರೆ ಸಾಕಾಗುತ್ತೆ, ಪೂರ್ತಿ ನುಣ್ಣಕ್ಕೆ ರುಬ್ಕೊಳಕ್ಕೆ ಹೋಗಬೇಡಿ. ಸ್ಟಫಿಂಗ್ ಬಾಯ್ಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಜಾರ್ಗೆ ಕಡಲೆಪಪ್ಪನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಕಡಲೆ ಬೀಜ ಥರನೇ ರುಬ್ಕೊತಾ ಇದ್ದೀನಿ ತರಿಯಾಗೆ. ನೋಡಿ, ಈ ಥರ ಪೂರ್ತಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ, ತಿನ್ನಬೇಕಾದ್ರೆ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹುರ್ಕೊಂಡಿರೋ ಬಿಳಿ ಎಳ್ಳು ಹಾಗೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ ಹಸಿ ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಫಿಂಗ್ ರೆಡಿ ಮಾಡೋಷ್ಟರಲ್ಲಿ ನಾನು ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ, ಅದು ತುಂಬ ಸಾಫ್ಟಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಇದನ್ನು ಇನ್ನೊಂದು ಸಲ ನಾದ್ಕೊಂಡು ಸ್ವಲ್ಪ ಭಾಗ ನಾನು ತೊಗೊತಾ ಇದ್ದೀನಿ ಕರ್ಜರ್ಕಾಯಿ ಮಾಡೋದಕ್ಕೋಸ್ಕರ. ಚಪಾತಿ ಮಣೆ ಮೇಲೆ ಗೋಧಿ ಹಸಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾವು ಆವಾಗಲೇ ಸ್ವಲ್ಪ ಭಾಗ ಇಟ್ಕೊಂಡಿರೋ ಹಿಟ್ಟನ್ನ ಇದನ್ನ ಮೇಲೆ ಇಟ್ಟು ಪ್ರೆಸ್ ಮಾಡ್ಕೊತಾ ಇದ್ದೀನಿ 2 ಕಡೆನೂ. ಈಗ ಇದನ್ನು ರೋಲ್ ಮಾಡ್ಕೊಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಕರ್ಜರ್ಕಾಯಿ ಮಾಡೋದಕ್ಕೋಸ್ಕರ. ಯಾಕಂದರೆ ಆ ಅಚ್ಚ ಮೇಲೆ ಇಡ್ತೀರಿ, ಅದಕ್ಕೋಸ್ಕರ ಇದನ್ನು ಪೂರ್ತಿಯಾಗಿ ಶೇಪ್ ಮಾಡ್ಕೊತಾ ಇದ್ದೀನಿ ರೌಂಡಲ್ಲಿ. ಹಾಗೆ ಮೀಡಿಯಮ್ ಥಿಕ್ನೆಸ್ ಇರಲಿ, ಜಾಸ್ತಿ ತೆಳ್ಳಗೆ ಇಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಥರ ತಂದಿಟ್ಕೊಂಡು ನೀವು ಕೂಡ ಮಾಡ್ಕೊಬೋದು, ಅಥವಾ ಕೈಯಲ್ಲಿ ಕೂಡ ಮಾಡ್ಕೊಬೋದು. ನಾನು ಒಂದು ಪೇಪರ್ ಹಾಕಿ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಅದು ಶೇಪ್ ಹೇಗಿದೆ ಆ ಥರ ಶೇಪ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಸ್ವೀಟ್ ಸ್ಟಫಿಂಗ್ ಮಾಡ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ನಾನು ತೊಗೊಂಡಿರೋದು ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿದೆ, ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀನಿ ಸ್ಟಫಿಂಗು. ಈ ಥರ ಕ್ಲೋಸ್ ಮಾಡಿ ನಾನು ಒಂದು ಸಲ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ. ಎಕ್ಸ್ಟ್ರಾ ಇರೋದನ್ನು ಹಾಗೆ ತಕ್ಕೊಂಡು ಬಿಡ್ತಾ ಇದ್ದೀನಿ ಪ್ರೆಸ್ ಮಾಡ್ಕೊಂಡಿದ್ದ ತಕ್ಷಣ. ನೆನಪಿರಲಿ, ಪ್ರೆಸ್ ಮಾಡ್ಕೊಂಡು ಆಮೇಲೆ ತಕ್ಕೊಳ್ಳಿ, ಅದ್ರ ಮುಂಚೆ ತಗೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಎಲ್ಲ ಬಂದುಬಿಡುತ್ತೆ. ಅದಕ್ಕಾಗಿ ಈಗ ಸಪ್ರೇಟ್ ಮಾಡ್ಕೊಳ್ಳಿ ಕವರಿಂದ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ಇನ್ನೇನೇ ಇದು ಡೀಪ್ ಫ್ರೈ ಮಾಡಬೇಕು ಅಷ್ಟೇ. ಎಣ್ಣೆ ಆಲ್ರೆಡಿ ನಾನು ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಈ ಟೈಮಲ್ಲಿ ನೀವು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ಕೂಡ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ನಾನು ಆಲ್ರೆಡಿ 2-3 ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಎಣ್ಣೆದಲ್ಲಿ ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ನೆನಪಿರಲಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ, ಇಲ್ಲ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಆಚೆ ಕಡೆ ಚೆನ್ನಾಗಾಗಿರುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ, ಅದಕ್ಕೋಸ್ಕರ. ಈಗ ಒಂದು ಕಡೆ ಬೆಂದಿದೆ ಅಂದಾಗ ಇನ್ನೊಂದು ಕಡೆ ತಿರ್ಸ್ಕೊಡ್ಬೇಕಾಗುತ್ತೆ ನಿಧಾನಕ್ಕೆ. ನೆನಪಿರಲಿ, ನಿಧಾನಕ್ಕೆ ತಿರ್ಸ್ಕೊಡಿ, ಯಾಕಂದರೆ ಎಣ್ಣೆ ಇರುತ್ತಲ್ಲ ಅದಕ್ಕಾಗೆ ಒಂದೊಂದು ಸಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವು ಪ್ರೆಸ್ ಮಾಡಿರೋದು ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿರಲ್ಲ, ಅದಕ್ಕೋಸ್ಕರ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ರೆಸಿಪಿನೂ ಅಷ್ಟೇ ತುಂಬ ಈಸಿ,
ತುಂಬ ಸಿಂಪಲ್ಲು, ಪಾಕ ತೆಗೆಯೋಷ್ಟು ಏನೂ ಇಲ್ಲ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸೇ, ತುಂಬ ಚೆನ್ನಾಗಿರುತ್ತೆ ಸ್ಟಫಿಂಗ್ ಎಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.